ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ಸಾಹಿತ್ಯ ಸಂಪದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಬೀದರ್ ಜಿಲ್ಲೆಯಲ್ಲಿ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಅವರು ಒಬ್ಬ ಖಜಾನೆ ಅಧಿಕಾರಿಗಳು, ತಾಲೂಕಾ ಖಜಾನೆ ಅಧಿಕಾರಿಗಳಾಗಿದ್ದುಕೊಂಡು ಉಪನ್ಯಾಸಕರಾಗಿ, ಭಾಷಣಕಾರರಾಗಿ, ಸಾಹಿತಿಗಳಾಗಿ, ಉತ್ತಮ ವಾಗ್ಮಿಗಳಾಗಿ, ವಿಷಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಮನೆ ಮಾತಾಗಿದ್ದಾರೆ. ಕಾವ್ಯದ ಹಣತೆಯನ್ನು ಬೀದರ್ ಜಿಲ್ಲೆಯಲ್ಲಿ ಹಚ್ಚಿದ್ದಾರೆ. ಅವರು ಒಬ್ಬ ಒಳ್ಳೆಯ ಕ್ರಿಯಾಶೀಲ ವ್ಯಕ್ತಿ, ಸದಭಿರುಚಿ ಉಳ್ಳಂತಹ ವ್ಯಕ್ತಿ, ಪ್ರತಿಭಾ ಸಂಪನ್ನ ವ್ಯಕ್ತಿ. ಅವರೇ ಶ್ರೀಯುತ ಮಾಣಿಕ್ ನೇಳಿಗಿ ತಾಳಮಡಿಗಿ ಅವರು. ಇವರು ನಮ್ಮ ಇವತ್ತಿನ ಅತಿಥಿ. ಬನ್ನಿ ಅವರನ್ನು ಮಾತಿಗೆ ಹಚ್ಚೋಣ. ಮಾಣಿಕ್ ನೇಳಿಗಿ ತಾಳಮಡಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಆತ್ಮೀಯ ಸ್ವಾಗತ. ಧನ್ಯವಾದ ಸರ್. ಇದು ನೀವು ದೂರದರ್ಶನದ ಚಂದನ ವಾಹಿನಿಯ ಈ ಸ್ಟುಡಿಯೋದಲ್ಲಿ ಬಂದು ಕುಳಿತುಕೊಂಡಿದ್ದೀರಾ. ನೀವು ಆಕಾಶವಾಣಿಯ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸ್ಟುಡಿಯೋದಲ್ಲಿ ಭಾಗವಹಿಸಿದ್ದೀರಿ. ಏನು ಅನ್ನಿಸ್ತದೆ ಇಲ್ಲಿ ದೂರದರ್ಶನದ ಚಂದನದ ವಾಹಿನಿಯ ಸ್ಟುಡಿಯೋಕ್ಕೆ ಬಂದು ಕುಂತಿದ್ರಲ್ಲ, ನಿಮಗೆ ಏನು ಅನ್ನಿಸ್ತೈತಿ ಅಂತ? ಆಕಾಶವಾಣಿಯಲ್ಲಿ ನಾವು ಪುಸ್ತಕಗಳನ್ನು ಹಿಡಿದು, ಸ್ಕ್ರಿಪ್ಟನ್ನು ಹಿಡಿದು ನಾವು ಓದ್ತೀವಿ, ಅಲ್ಲಿ ಇದಾಗ್ತದೆ. ಆದರೆ ಇಲ್ಲಿ ನೇರವಾಗಿ ಕ್ಯಾಮರಾಗಳನ್ನು ಎದುರಿಸುವುದ್ರ ಮುಖಾಂತರ ನಾವಿಲ್ಲಿ ಕಾವ್ಯವನ್ನು ಪ್ರಸ್ತುತಪಡಿಸ್ಬೇಕಾಗ್ತದೆ. ಇದು ನಮಗೆ ಒಂದು ಹೊಸ ರೀತಿಯ ಬೆಳವಣಿಗೆ, ಇಂಬು ನಮಗೆ ಹೊಸ ಅನುಭವ ಇದು. ಓಕೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ನಮ್ಮ ವಚನಕಾರ ಹೇಳಿದಾಗೆ, ಒಬ್ಬ ಖಜಾನೆ ಅಧಿಕಾರಿಗಳಾಗಿದ್ದುಕೊಂಡು ಸಾಕಷ್ಟು ಕೆಲಸ ಒತ್ತಡಗಳ ಮಧ್ಯದಲ್ಲಿ ಸಾಹಿತ್ಯದ ಕಡೆಗೆ ಮತ್ತು ಕವಿತೆಗಳನ್ನು ಬರೆಯೋದ್ರ ಕಡೆಗೆ ನಿಮ್ಮ ಮನಸ್ಸು ಹೆಂಗೆ ತಿರುಗಿತು? ಪ್ರೇರಣೆ ಯಾರು ಅಂತೀರಿ? ಯಾವಾಗ ನಾನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದೆ, ಆಗಿನಿಂದಲೇ ನನಗೆ ಕಾವ್ಯದ ಒಂದು ಹುಚ್ಚಿದೆ. ಓಹೋ. ನಾನು ಪ್ರಥಮ ಕವನ ಬರೆದಿದ್ದು 1990ರಲ್ಲಿ. ಅದು ರಾಜ್ಯ ಮಟ್ಟದ ವಿಕ್ರಮ ಪತ್ರಿಕೆಯಲ್ಲಿ ಅದು ಅಕ್ಟೋಬರ್ ಮಾಸಿಕದಲ್ಲಿ ಪ್ರಕಟ ಆಯಿತು. ಸೊ ಆ ಕವನ ನನ್ನ ಈ ಕಾವ್ಯದ ಬೆಳವಣಿಗೆಗೆ ಒಂದು ಶಕ್ತಿ ಕೊಡ್ತು. ಓಹೋ. ಪ್ರೇರಣೆ ಕೊಡ್ತು. ತದನಂತರದಲ್ಲಿ ನಾನು ಕವನಗಳನ್ನು ಬರೆದು ವಿವಿಧ ಪತ್ರಿಕೆಗಳಲ್ಲೆಲ್ಲ ನನ್ನ ಕವನಗಳು ಪ್ರಕಟ ಆದ ನಂತರ ಆ ಸಂದರ್ಭದಲ್ಲೇ ನಾನು ಸೇವೆಗೆ ಸೇರಿದೆ. ಸೇವೆಗೆ ಸೇರಿದ ನಂತರ ಮತ್ತು ಮುಂದುವರೆದಾಗ ನನ್ನ ಆತ್ಮೀಯ ಗೆಳೆಯ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಅವರ ಪರಿಚಯ ಚಂದ್ರಪ್ಪ ಹೆಬ್ಬಾಳ್ಕರ್, ದಿವಂಗತ ಚಂದ್ರಪ್ಪ ಹೆಬ್ಬಾಳ್ಕರ್ ಅವ್ರ ಮುಖಾಂತರ ಆಯಿತು. ಓಹೋ. ಆ ಪರಿಚಯ ನಮ್ಮನ್ನು ಆಕಾಶವಾಣಿ ಕಲಬುರಗಿಗೆ ಹೇಳ್ಕೊಂಡು ಬಂತು. ಅದು ಕುಪೇಂದ್ರ ಶಾಸ್ತ್ರಿ ಅವರೇ ಕಾರಣ ಸರ್. ದಯವಿಟ್ಟು ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ನಾನು. ಸೊ ಅಲ್ಲಿ ಎಚ್.ಎನ್. ಅನಿಲ್ ಕುಮಾರ್ ಸರ್, ಅಲ್ಲಿ ಕಾವ್ಯ ಓದುವ ಪರಿಯನ್ನು ನಾನು ಆಕಾಶವಾಣಿಯಿಂದ ಕಲ್ಕೊಂಡೆ. ಕವನ ವಾಚನದ ರೀತಿಯನ್ನು ನಾನು ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಪಡ್ಕೊಂಡೆ. ಬಟ್ ಆಕಾಶವಾಣಿ ನಿಮಗೆ ಹೆಚ್ಚಿನ ಸ್ಫೂರ್ತಿಯನ್ನು ಕೊಟ್ಟಿದೆ ಅಂದ ಹಾಗಾಯಿತು. ಸತ್ಯ ಮಾತು. ನೇಳಿಯವರೇ, ಫಸ್ಟ್ ಟೈಮ್ ನಿಮ್ಮದೊಂದು ಕವಿತೆ ಪ್ರಕಟ ಆಗಿದೆ ಅಂದ್ರಲ್ಲ 1990ರಾಗ. ಆ ಪ್ರಕಟ ಆದ ತಕ್ಷಣ ನಿಮಗೆ ಏನು ಅನ್ನಿಸ್ತದು? ನಾನು ತುಂಬ ರೋಮಾಂಚನಗೊಂಡೆ ಸರ್. ತುಂಬ ರೋಮಾಂಚನಗೊಂಡೆ. ಆ ಪತ್ರಿಕೆಯನ್ನು ನಾನು ನಮ್ಮ ಊರು ತುಂಬ ಎಲ್ಲ ತೋರಿಸಿದ್ದು. ನಮ್ಮ ತಂದೆಯವರಿಗೆ ಅಂತೂ ಭಾಳ ಸಂತೋಷ ಆಯಿತು, ನಮ್ಮ ತಾಯಿಗೆ ಎಲ್ರಿಗೂ ಸಂತೋಷ ಆಯಿತು. ಊರು ತುಂಬ ನಮ್ಮ ಊರು ಜನ ಆ ಕಾವ್ಯವನ್ನು ಓದಿ ಎಲ್ಲರೂ ನನ್ನ ಬೆನ್ನು ತಟ್ಟಿದ್ದು. ಒಬ್ಬ ಖಜಾನೆ ಅಧಿಕಾರಿಗಳಾಗಿ ಆ ವ್ಯಾಪ್ತಿಯ ಎಲ್ಲರ ಆರ್ಥಿಕ ವ್ಯವಹಾರವನ್ನು ನಿಮ್ಮ ಟ್ರೆಜರಿ ಮುಖಾಂತರ ನಡೀತೈತಿ. ನಿಮ್ಮ ತಲೆಯೊಳಗೆ ಬರೀ KFC, KTC, ಆಮೇಲೆ K2, ಆಮೇಲೆ KCSR, ಎಷ್ಟೋ ನಿಮಗೆ ನಿಯಮಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ. ನೀವೊಬ್ಬ ಟ್ರೆಜರಿ ಅಧಿಕಾರಿಗಳಾಗಿ ಬಿಲ್ಗಳನ್ನು ಪಾಸ್ ಮಾಡಬೇಕಾತಂದ್ರೆ ನಿಯಮ ಪಾಲಿಸಿ, ಯಾಕಂದರೆ ಹಣಕಾಸಿನ ವ್ಯವಹಾರ. ಹೌದು ಸರ್. ಹಿಂಗಿರುವಾಗ ನೀವು ಇದನ್ನೆಲ್ಲ ಇಟ್ಟುಕೊಂಡು ಕಾವ್ಯದ ಕಡೆಗೆ ನಿಮ್ಮ ಒಲವು ಹೆಂಗೆ ಹೋಯ್ತು ಅಂತ? ಕೆಲವು ಘಟನೆಗಳು ನನ್ನ ಮನಕ್ಕೆ ನಾಟುತ್ತವೆ ಸರ್. ಕೆಲವು ಘಟನೆಗಳು ನನ್ನ ಮನಕ್ಕೆ ನಾಟುತ್ತವೆ. ಆ ನಾಟಿದ ಘಟನೆಗಳನ್ನು ನಾನು ಕಾವ್ಯ ರೂಪದಲ್ಲಿ, ಅಕ್ಷರ ರೂಪದಲ್ಲಿ ಹೊರತಂದು ಕಾವ್ಯದ ರೂಪದಲ್ಲಿ ಜನರಿಗೆ ಉಣಬಡಿಸ್ತೇನೆ ಸರ್. ಇದು ನನ್ನ ಪ್ರೇರಣೆ. ಮತ್ತು ಕಾವ್ಯ ಈ ಕೆಲಸ ಒತ್ತಡದಲ್ಲಿಯೂ ಹೇಗೆ ಬರೀತೀರಿ ಅಂತಕ್ಕಂಥದ್ದನ್ನು ತಾವು ಕೇಳ್ತಾ ಇದ್ದೀರಿ. ನಾನು ಪ್ರಯಾಣದಲ್ಲಿ ಕವನವನ್ನು ಬರಿತೀನಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪುವುದರ ಒಳಗಾಗಿ ಆ ಕಾವ್ಯ ಸಿದ್ಧವಾಗುತ್ತದೆ. ಬಹಳ ಪ್ರತಿಭಾ ಸಂಪನ್ನ ಕವಿಗಳು ಮಾಣಿಕ್ ನೇಳಿ ಸರ್.
ನಿಮಗೊಂದು ಪ್ರಶ್ನೆ, ನಾವು ವೈಯಕ್ತಿಕ ಪ್ರಶ್ನೆ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಒಂದು ಹುಟ್ಟೂರು, ಆಮೇಲೆ ನಿಮ್ಮ ಶಿಕ್ಷಣ, ನಿಮ್ಮ ಪದವಿ, ನೀವು ಯಾವಾಗಿಂದ ನೌಕರಿಯನ್ನು ಪ್ರಾರಂಭ ಮಾಡಿದ್ರಿ, ಆಮೇಲೆ ನಿಮ್ಮ ಮಕ್ಕಳು, ಇದ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ಬೋದಾ? ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ತಾಳಮಡಗಿ ನನ್ನ ಹುಟ್ಟೂರು. ತಾಳಮಡಗಿ ಚಿಟಗುಪ್ಪ ತಾಲೂಕಿನ ತಾಳಮಡಗಿ. ನನ್ನ ತಂದೆ ಹೆಸರು ಕಲ್ಲಪ್ಪ ನೇಳಗಿ, ತಾಯಿ ಹೆಸರು ಪಾರಮ್ಮ ನೇಳಗಿ. ನಾನು ತುಂಬ ಬಡತನದಲ್ಲಿ ಬೆಳೆದಂಥ, ತುಂಬ ಬಡತನದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ನಾನು. ಈ ಸಂದರ್ಭದಲ್ಲಿ ನನ್ನ ಅಕ್ಷರವನ್ನು ಕೊಡಿಸಿರ್ತಕ್ಕಂಥ ಗುರುವನ್ನು ನಾನು ನೆನೆಯಲೇಬೇಕು. ನಾನು ಚಿಕ್ಕವನಿದ್ದಾಗ ನನ್ನ ತಾಯಿ ನನಗೆ ಕಂಕಳಲ್ಲಿ ಎತ್ತುಕೊಂಡು ರಾಚಯ್ಯ ಮಠ ಅಂತಕ್ಕಂಥ ಗುರುಗಳ ಹತ್ತಿರ, ನಾನು ಅವಾಗ 4 ವರ್ಷದವನು ಇರಬಹುದು, 4-5 ವರ್ಷದವನೇ ಇರಬಹುದು. ನನ್ನ ತಾಯಿ ರಾಚಯ್ಯ ಸ್ವಾಮಿಯವ್ರ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸಿ ಬರ್ತಾಯಿದ್ರು. ಒಂದು ತಾಸಿನಲ್ಲಿ ರಾಚಯ್ಯ ಸ್ವಾಮಿ ಗುರುಗಳು ನನ್ನನ್ನು ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದರು. ನನ್ನ ಅಕ್ಷರ ಜ್ಞಾನ ನೀಡಿರ್ತಕ್ಕಂಥ ಗುರುಗಳಂದ್ರೆ ಅದು ರಾಚಯ್ಯ ಸ್ವಾಮಿ ಮಠ. ಅವರು ಚಿಟಗುಪ್ಪದಲ್ಲಿ ತಾಳಮಡಿಗೆ ಅವರೇ ನನ್ನ ಅಕ್ಷರವನ್ನು ನೀಡಿರ್ತಕ್ಕಂಥ ಗುರುಗಳು. ನಾನು ಇನ್ನೂ 1ನೇ ತರಗತಿಗೆ ಹೋಗಿರಲಿಲ್ಲ, ಆಗಲೇ ನನಗೆ ಓದಲಿಕ್ಕೆ ಬರ್ತಿತ್ತು. ಅವರೇ ನಿಮ್ಮ ಮೂಲ ಗುರುಗಳು ಅಂತೀರಿ? ಸಂಕಲನ ವ್ಯವಕಲನ ಮಾಡಲಿಕ್ಕೆ ಬರ್ತಾರೆ, ಅವರೇ ನನ್ನ ಮೂಲ ಗುರುಗಳು. ನನಗೆ ಅಕ್ಷರ ಜ್ಞಾನ ಕೊಟ್ಟಿದ್ದಾರೆ. ಅದು ನನ್ನ ತಾಯಿ ಕೃಪೆಯಿಂದ. ತದನಂತರದಲ್ಲಿ ಮುಂದುವರೆದು ಹೇಳಬೇಕಾಯ್ತು ಅಂದ್ರೆ, ಹೇಳಿ. ನಾನು ಹೈಸ್ಕೂಲಿಗೆ ಬಂದಾಗ ನಮ್ಮ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇರಲಿಲ್ಲ. ನಮ್ಮ ಮನೆಗೆ ವಿದ್ಯುತ್ ಸಂಪರ್ಕನೇ ಇರಲಿಲ್ಲ. ಇದು ನನ್ನ ಗುರುಗಳಾಗಿರ್ತಕ್ಕಂಥ ಪ್ರಹ್ಲಾದರಾವ್ ಸರ್ ಕಾಳೆ ಅವ್ರ ಗುರುಗಳಿಗೆ ಗೊತ್ತಾಯಿತು. ಅವರು ನಮ್ಮೂರಲ್ಲಿ ಬಾಡಿಗೆಂದಿದ್ದರು. ಸರ್ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇತ್ತು. ಅವರಂದರು, ಮಾಣಿಕ್ ನೀ ಹೇಗೆ ಓದ್ತೀಯಾ? ಸರ್ ನಮ್ಮ ಮನ್ಯಾಗ ನಮ್ಮವ್ರ ನಸ್ಕಿನಾಗ 4 ಹಂಗೆ ಎಬ್ಬಿಸ್ತಾರೆ ಸರ್. ಎಬ್ಬಿಸಿ ಚಿಮಣಿ ಹಚ್ಕೊಡ್ತಾರೆ, ಕಂದಿಲಿ ಹಚ್ಕೊಡ್ತಾರೆ. ಕಂದಿಲಿ ಬೆಳಕಿನಾಗ ಓದ್ತೀನಿ ಸರ್. ಹೌದಾ? ಹಾಗಾದರೆ ನೀ ನಾಳೆ ನಿಂದ ಮಗ ನೀ ನಮ್ಮ ಮನೆಗೆ ಬರಬೇಕು, ನಮ್ಮ ಮನೆಗೆ ಬರಬೇಕಂತ ಹೇಳಿ ಅವ್ರ ಮನೆಗೆ ಕರೆಸಿ ನನ್ನನ್ನು ನಸುಕಿನಲ್ಲಿ 4 ಗಂಟೆಗೆ ಎಬ್ಬಿಸಿ ನನ್ನನ್ನು ಓದಿಸಿದ ಗುರುಗಳು ಪ್ರಹ್ಲಾದರಾವ್ ಕಾಳೆ ಸರ್. ಮಾಣಿಕ್ ಸರ್, ನೀವು ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೈಯಾಡಿಸಿದಿರಿ. ಅದು ಲೇಖನ, ಕವಿತೆ, ಹನಿಗವನ, ಆಮೇಲೆ ಭಾಷಣ, ಆಮೇಲೆ ಬಿಡಿ ಲೇಖನ, ಕವನ ಸಂಕಲನ, ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿ ಉಪನ್ಯಾಸವನ್ನು ಕೊಟ್ಟಿದ್ದೀರಿ. ಆಕಾಶವಾಣಿಯಲ್ಲಿಯೂ ಕೂಡ ನಿಮ್ಮ ಕವನ ರಾಗದೊಂದಿಗೆ, ರಾಗ ಸಂಯೋಜನೆಯೊಂದಿಗೆ ಪ್ರಸಾರ ಆಗಿದೆ ಅಂತೇಳಿ ನಾವೆಲ್ಲ ಕೇಳಿದ್ದೀವಿ. ಇದನ್ನೂ ಕೂಡ ನೀವು ಯಾವ ರೀತಿ ಸಮಯವನ್ನು ಹೊಂದಾಣಿಕೆ ಮಾಡ್ಕೊತೀರಿ ವೃತ್ತಿಯೊಂದಿಗೆ? ಅದನ್ನು ರಜೆ ದಿನಗಳಲ್ಲಿ ಮತ್ತು ಬಿಡುವಿನ ವೇಳೆಗಳಲ್ಲಿ ನಾನು ಈ ಕೆಲಸಗಳನ್ನು, ಸಾಹಿತ್ಯದ ಚಟುವಟಿಕೆಗಳನ್ನು ಹೊಂದಿಸ್ಕೊಡ್ತೇನೆ ಸರ್. ಹೊಂದಿಸ್ಕೊಂಡು ಆ ಸಮಯವನ್ನು, ಬಿಡುವಿನ ಸಮಯವನ್ನು ಸಾಹಿತ್ಯಕ್ಕೋಸ್ಕರ ನಾನು ಬಳಸ್ಕೊತೀನಿ. ಅಂಥ ಒತ್ತಡ ಇದ್ದಾಗ ನಾನು ರಜೆ, ಈಗ ಬೇರೆ ಕಡೆ ಕಾರ್ಯಕ್ರಮ, ಬಹಳ ಮುಖ್ಯ ಕಾರ್ಯಕ್ರಮಗಳಿದೆ ಅಂದಾಗ ನಾನು ರಜೆ ಹಾಕಿ ರಜೆಯನ್ನು ತೆಗೆದುಕೊಂಡು ಆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿ ವೈಯಕ್ತಿಕ ರಜೆಗಳನ್ನು ಕಾರ್ಯಕ್ರಮಗಳಿಗೆ ಬಳಸ್ಕೊತೀನಿ ಸರ್. ತುಂಬ ಸಂತೋಷ ಸರ್. ನಿಮ್ಮ ಬಹಳಷ್ಟು ಕವನಗಳನ್ನು ನಾನು ನೋಡಿದ್ದೀನಿ. ಭರವಸೆ ಅನ್ನುವಂಥ ಕವನ ಇದೆ ನಿಮ್ಮದು, ಕವನ ಸಂಕಲನ ಇದೆ. ಆಮೇಲೆ ದಾಂಪತ್ಯ ಅಂತೇಳಿ ಒಂದು ಕವನ ಇದೆ. ಸಾಕಷ್ಟು ಕವಿತೆಗಳನ್ನು, ಕವನ ಸಂಕಲನಗಳನ್ನು ಬರೆದಿದೆ ಸರ್. ನನಗೊಂದು ಮಾತು, ನೀವು ಈ ದಾಂಪತ್ಯ ಕವನ ಸಂಕಲನದಲ್ಲಿ ದಾಂಪತ್ಯವನ್ನು ಯಾವ ರೀತಿ ಅರ್ಥೈಸ್ತೀರಿ ಅಂತ? ಗಂಡ ಹೆಂಡತಿಯರ ಒಂದು ಸಹಜೀವನ ಅನ್ನೋದಕ್ಕಿಂತಲೂ ದಾಂಪತ್ಯ, ಗಂಡ ಹೆಂಡತಿ ಇಬ್ಬರು ಅರ್ಥೈಸಿಕೊಂಡು ಬದುಕಿದಾಗ ಆ ಬದುಕಿನಲ್ಲಿ ನಾವು ಯಶಸ್ಸನ್ನು ಪಡಿಬಹುದು. ಆ ಬದುಕಿನ ಜೇನನ್ನು ಗಂಡ ಹೆಂಡತಿ ಇಬ್ಬರೂ ಸವಿಯಬಹುದು. ನಾನು ತಾವು ಕೇಳಿದಂತೆ ನನ್ನ ಈ ಸಾಹಿತ್ಯದ ಬೆಳವಣಿಗೆಗೆ ಪ್ರತ್ಯಕ್ಷವಾಗಿ ಕಾರಣೀಕರ್ತರಂದ್ರೆ ನನ್ನ ಶ್ರೀಮತಿ ಮಹಾನಂದ ನೇಳಗಿಯವರು. ನಾನು ಕವನವನ್ನು, ಕಥೆಗಳನ್ನು ಬರಿತಾ 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 ಕೆಲಸದ ಒತ್ತಡದಲ್ಲಿ 1-2-3 ವರ್ಷ ಬರೀಲೇ ಇಲ್ಲ. 2-3 ವರ್ಷ ಬರೀಲೇ ಇಲ್ಲ. ತೆಗಿತಾಯಿತು ಒತ್ತಡದಿಂದ. ಕೆಲಸದ ಒತ್ತಡ, ಮನೆಯ ಒತ್ತಡ,
ಇದರಿಂದ ಸ್ಥಗಿತಾಯಿತು. ಆವಾಗ ನನ್ನ ಶ್ರೀಮತಿ ಏನ್ರಿ ಯಾಕೆ ಬರಲ್ಲ ಹೊಂಟ್ರಿ, ಏನಾಗ್ಯದ ಹೇಳ್ರಿ, ಏನಾಗ್ಯದ ಹೇಳಕರೆ ಹೇಳ್ರಿ ಅಂದಾಗ ಇಲ್ಲ ಕೊಡೋಣ, ಇಲ್ಲ ಸುಮ್ಮನೆ ಕೊಡೋದಿಲ್ಲ, ಇವತ್ತು ಕವನ ಬರೆದು ನೀವು ನಂಗೆ ತೋರಿಸ್ಲೇಬೇಕು ಅಂದರೆ ನಾನು ನಿಮ್ಗೆ ಉಳ್ಳಕ್ಕೆ ಕೊಡೋಕೆ, ಇಲ್ಲ ಅಂದ್ರೆ ಇಲ್ಲ. ನಾ ಇದು ಏನು ಬಂತು ಫಜೀತಿ ಅಂಥೇಳಿ ಅವತ್ತು ಸಾಯಂಕಾಲ ಕೂತು ಕವನವನ್ನು ಬರೆದು ಅವಳ ಎದುರು ಓದಿ ಹೇಳಿದೆ, ಸಂತೋಷಗೊಂಡಳು. ಆಗಿನಿಂದ ನಿರಂತರವಾಗಿ ನನ್ನ ಸಾಹಿತ್ಯ ಹರಿತಾ ಇದೆ. ಅದು ಬದಲಾಗೋಣ ಕವನ ಸಂಕಲನದಲ್ಲಿ ಏನಿದೆ, ಏನು ಅಲ್ಲಿರ್ತಕ್ಕಂಥ ಕವಿತೆಗಳೆಷ್ಟು, ಆ ಕವನ ಸಂಕಲನದ ಬಗ್ಗೆ ಸ್ವಲ್ಪ ಪರಿಚಯ. ಸರ್, ಇದು ಬದಲಾಗೋಣ ಕವನ ಸಂಕಲನ ನನ್ನ ಪ್ರಥಮ ಕೃತಿ. ಇದು ನನ್ನ ಪ್ರಥಮ ಕೃತಿ. ಈ ಕೃತಿಯಲ್ಲಿ 75 ಕವನಗಳಿವೆ. 75 ಕವನಗಳಿವೆ ಸರ್. ವಿವಿಧ ರೀತಿಯ ಕವನಗಳು ಇಲ್ಲಿ ಜನಿಸಿವೆ. ವಿವಿಧ ಪ್ರಕಾರದ ಕವನಗಳು. ಅದು ಬಂಡಾಯ ಇರಬಹುದು, ರಾಷ್ಟ್ರೀಯವಾಗಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ರಾಷ್ಟ್ರಕ್ಕಾಗಿ ಹೋರಾಡಿದ ನೇತಾರರ ಕವನಗಳು, ಕುರಿತಾದ ಕವನಗಳು, ಹೀಗೆ ವಿವಿಧ ಬಗೆಯ ಪ್ರಕಾರದ ಕವನಗಳು ಇಲ್ಲಿ ಒತ್ತಟ್ಟಿಗೆ ಕೂಡಿಕೊಂಡಿವೆ. 75 ಕವನಗಳ ಸಂಗ್ರಹ. 75 ಕವನಗಳ ಬದಲಾಗೋಣ. ಸರಿ ಸರಿ. ಇದರ ಯಾವುದಾದ್ರೂ ಒಂದೆರಡು ಕವಿತೆಗಳ ಝಲಕ್. ಮಾಡಿಕೊಳ್ಳಬೇಕಿದೆ ನಾವು ಬದಲಾವಣೆ, ಬಹುಜನಗಳಿಗೆ ಹಿತವಲ್ಲದ ಆಚಾರ ವಿಚಾರ ನಡೆನುಡಿಗಳಲ್ಲಿ ರೀತಿ ರಿವಾಜುಗಳಲ್ಲಿ ಮಾಡಿಕೊಳ್ಳಬೇಕಾಗಿದೆ ಬದಲಾವಣೆ. ಬದಿಗಿರಿಸಬೇಕಿದೆ ಜೋತು ಬಿದ್ದಿರುವ ಮೊಂಡು ವಾದ ವಿವಾದಗಳು. ಬಿಡಬೇಕಾಗಿದೆ ಬಹುತೇಕರಿಗೆ ಮರಳು ಮಾಡುತ್ತಿರುವುದನ್ನು. ತೊರೆಯಬೇಕಿದೆ ಅಹಿತಕರ ಅನಿಷ್ಟ ಪದ್ಧತಿಗಳನ್ನು ಸರಿಸಬೇಕಾಗಿದೆ ಮೌಢ್ಯತೆಯಿಂದ ತುಚ್ಛ ಮನಸ್ಸುಗಳು ಬಹುದೂರ ಆಗದಿರಲಿ ಯಾರಿಗೂ ಎಂದಿಗೂ ಸಂಪ್ರದಾಯಗಳು ಬದುಕಿಗೆ ಭಾರ. ಬೀಸಲಿ ವಿಕಸನದ ಗಾಳಿ ಕಳ್ಳ ಕದಿಮರ ನಯವಂಚಕರ ಮೂಲಭೂತವಾದಿಗಳ ಮನಗಳಲ್ಲಿ ಪರಿವರ್ತನೆಯ ಬೀಜಗಳು ಮೊಳೆತು ಅರಳಿ ನವ ಸುವಿಚಾರಗಳ ವಿಕಾಸದ ಹೂವುಗಳು ಬೀರಲಿ ಕಂಪು ಜಗದಲ್ಲಿ ಬೆಳಗಲಿ ಮಂಗಳವು ನಭದಲ್ಲಿ. ಚೆನ್ನಾಗಿದೆ ಸರ್. ಈಗ ಯಾಕಂದರೆ ಮೌಢ್ಯಗಳನ್ನು ಎಲ್ಲ ತೊರೆದು ಬದಲಾವಣೆ ಆಗಬೇಕಂತ ನಮ್ಮ ಬದುಕು ಇವತ್ತೆ. ಹಿಂದಿನ ಎಲ್ಲ ಮೌಢ್ಯಗಳು, ಮೂಢನಂಬಿಕೆಗಳು, ಅನಾಚಾರಗಳು, ಅನಿಷ್ಟ ಪದ್ಧತಿಗಳು ಅವನ್ನೆಲ್ಲನೂ ಬಿಟ್ಟು ನಾವು ಇನ್ನಾದರೂ ಬದಲಾಗೋಣ ಅನ್ನುವಂಥ ಧ್ವನಿ ಈ ಕವಿತೆಯಲ್ಲಿ ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ದೀರಿ ಸರ್. ಅದರ ಜೊತೆಗೆ ಇದರೊಳಗೆ ಇನ್ನೊಂದು ನಾನು ನೋಡಿದಾಗೆ ಬಾಲ್ಕಿ ಚನ್ನಬಸವ ಪಟ್ಟದೇವರ ಕುರಿತು ಕೂಡ ಒಂದು ಕವಿತೆ ಇದೆ. ಅದನ್ನು ಸ್ವಲ್ಪ ತಾವು ನಮ್ಮ ವೀಕ್ಷಕರ ಮುಂದೆ. ಆಯ್ತು. ಕಮಲ ನಗರದಲ್ಲಿ ಜನಿಸಿದ ಬಸವ ಕಂದ, ಕನ್ನಡ ನಾಡಿನ ಸುಂದರ ಕುಸುಮಾರವಿಂದ, ಚನ್ನ ಬಸವ ನಾಮವೆಮಗೆ ಮಕರಂದ, ಸಂಜೀವಿನಿ ಅನ್ನುವರು ಭಕ್ತರು ಮನದಾಳದಿಂದ, ಗಡಿನಾಡಿನಲ್ಲಿ ಕನ್ನಡ ಉಳಿಸಿ ಬೆಳೆಸಿದ ಭಾನು, ಉಣಬಡಿಸುತ್ತ ನಡೆಸಿದಿರಿ ಶಿಕ್ಷಣ ಸಿರಿಯನು, ಅಂತಜನಿಗೂ ತಲುಪಿತು ಕಸ್ತೂರಿ ಸವಿಜೇನು, ನಂಬಿದವರಿಗೆ ಆಗಿದಿರಿ ಅಕ್ಕರೆಯ ಕಾಮಧೇನು, ಶ್ರಮಿಸಿದಿರಿ ಅಳಿಸಲು ಮೇಲು ಕೀಳಿನ ಅಂತರ, ಕೈಗಿತ್ತು ತಿಳಿಸಿದಿರಿ ಲಿಂಗದ ಮಹಿಮೆಯ ಪ್ರಖರ, ಮನೆಗೆ ಮುಟ್ಟಿಸಿದಿರಿ ಬಸವ ತತ್ವ ಅಮೃತ, ಕಾಣಿರೆಂದಿರಿ ಕಾಯಕದಲ್ಲಿ ಕೈಲಾಸದ ನವನೀತ. ಅದ್ಭುತ ಸರ್. ಅರಿವಿದಿರಿ ಮಠವಿರುವುದು ಮನುಜರಿಗೆಂದು, ಕಾಣೆಂದಿರಿ ಮಾನವರಲ್ಲಿ ಮಹಾಂತನ ಬಂಧು, ಇತ್ತಿರಿ ತ್ರಿವಿಧ ದಾಸೋಹ ಪರುಷವೂ ನಮಗಾಗಿ, ನಾಡಿನ ಜನರಿಗೆ ಶ್ರೀ ಗುರುವೇ ಪರಮಯೋಗಿ, ಶರಣರ ಮನದಳು ಸದಾ ನಿಮ್ಮ ವಾಸ, ನಮ್ಮ ಪಾಲಿಗೆ ಆಗಿರಿ ಅಭಿನವ ಬಸವೇಶ,
ಚೆನ್ನ ಬಸವ ಪಟ್ಟದೇವರ ನಾಮ ಬಲು ಹರುಷ. ಹ್ಞೂ ತತ್ವಗಳು ಪಾಲಿಸಿರೆ ಪಾಪವಾಗುವುದು ವಿನಾಶ, ಪಾಪವಾಗುವುದು ವಿನಾಶ, ಪಾಪವಾಗುವುದು ವಿನಾಶ. ಸರ್, ಇನ್ನೊಂದು ನಿಮ್ಮದು ರುಕ್ಮಿಣಿಯ ಆತುರ ಅಂತ ಒಂದು ಕಥಾ ಸಂಕಲನ ಬರ್ತಾ ಇದೆ. ಏನು ಸರ್ ಅದು ಕಥಾ ಸಂಕಲನ? ಸರ್, ಆ ಕಥಾ ಸಂಕಲನದಲ್ಲಿ 21 ಕಥೆಗಳು ಇವೆ. 21 ಕಥೆಗಳು. ಅದು ಕಥಾ ಸಂಕಲನ ಇನ್ನೂ ಮುದ್ರಣಕ್ಕೆ ಹೋಗ್ತಾ ಇದೆ. ಹಾಂ ಹಾಂ ಹಾಂ. ಅದು ನನ್ನ 6ನೇ ಕೃತಿ ಸರ್. 6ನೇ ಕೃತಿ. ನಂದು 6ನೇ ಕೃತಿ. ಮೊದಲನೇ ಕೃತಿ ಬದಲಾಗೋಣ, 2ನೇ ಕೃತಿ ಭರವಸೆ, 3ನೇದು ದಾಂಪತ್ಯ ಸವಿ, 4ನೇದು ಹರಿತವಾಗಲಿ, 5ನೇದು ಧ್ವನಿಯಾಗಿ. ಓಕೆ. ಇದು 6ನೇ ಕೃತಿ. ಇದು ಕಥಾ ಸಂಕಲನ. ಈ ಕಥಾ ಸಂಕಲನದಲ್ಲಿ 21 ಕಥೆಗಳಿವೆ. ಅದಕ್ಕೆ ರುಕ್ಮಿಣಿ ಆತುರ ಅಂತಕ್ಕಂಥ ಹೆಸರನ್ನು ಕೊಟ್ಟಿನ. ನಾನು ಬರೆದ ಕಥೆಗಳು ವಿವಿಧ ಪತ್ರಿಕೆಗಳೆಲ್ಲ ಪ್ರಕಟ ಆಗಿವೆ. ಈ ರುಕ್ಮಿಣಿ ಆತುರ ಅಂತಕ್ಕಂಥ ಕತೆ ಅದು ನನಗೆ ತುಂಬ ಇಷ್ಟ ಆಯಿತು. ಆ ಕತೆ ಹೆಸರನ್ನೇ ನಾನು ಆ ಸಂಕಲನಕ್ಕೆ ಸಂಕಲನದ ಶೀರ್ಷಿಕೆ. ಕವಿತೆ ಸಣ್ಣದು, ಆದರೆ ಅದರ ಅರ್ಥ ದೊಡ್ಡದು. ಆ ರೀತಿಯೂ ಕೂಡ ನೀವು ಹನಿಗವನಗಳನ್ನು ಬರೆದಿರಿ ಅಂತ ತಿಳ್ಕೊಂಡು ನಾನು ಕೇಳಿಪಟ್ಟೆ. ಗಾಂಧೀಜಿಗೆ ನಮನ ಅಂತೇಳಿ. ಹೇಗಿದೆ ಸರ್ ನಿಮಗೆ ಆ ಕಡೆ ಯಾಕೆ ಒಲವು, ಹನಿಗವನ ಕಡೆ ಯಾಕೆ ಒಲವು ಹೋಯಿತು ಅಂತ? ಸರ್, ನಾವು ಆಗಾಗ ಮನೆಯಲ್ಲಿ ನಾನು ನನ್ನ ಶ್ರೀಮತಿ ನಗೆ ಚಟಾಕಿಗಳನ್ನು ಹಾರಿಸ್ತಾ ಇರ್ತೀವಿ. ಹಾಂ ಹಾಂ ಹಾಂ. ಆ ನಗೆ ಚಟಾಕಿಗಳನ್ನೇ ಒಗ್ಗೂಡಿಸಿ 215 ಹನಿಗವನಗಳ ಸಂಕಲನ ನಾನು ಹೊರತಂದೀನಿ. ಅದು ದಾಂಪತ್ಯ ಸವಿ ಅಂತೇಳಿ. ದಾಂಪತ್ಯ ಸವಿ. ಅದರಲ್ಲಿ ಅನೇಕ ಗವನಗಳು ಜನರ ಮೆಚ್ಚುಗೆಯನ್ನು ಗಳಿಸಿವೆ. ಹನಿಗವನಗಳು ಭಾಳ ಇಂಪಾರ್ಟೆಂಟ್ ಸರ್. ಗಾಂಧೀಜಿ ಅಂದರೆ ನನಗೂ ನೆನಪಾಯಿತು. ದಿನಕರ ದೇಸಾಯಿ ಅವರು ಒಂದು ಕಡೆ ಬರೀತಾರೆ, ಗಾಂಧೀಜಿ ನಿನ್ನ ಕೈಯೊಳಗಿನ ಕೋಲಿಮಿಂಚಿಗೂ ತರಿಸಿತ್ತಲ್ಲವೇ ಸೋಲು, ಬ್ರಿಟಿಷರಿಗೂ ಕಲಿಸಿತ್ತು ಬುದ್ಧಿ, ನಿನ್ನೊಳಗಿನ ಆಂತರಿಕ ಶುದ್ಧಿ ಅಂತೆ. ಎಷ್ಟು ಅರ್ಥ ಇದೆ ಅಂತಂತಂದರೆ ಈ ಹನಿಗವನಿಗಳಿಗೆ ಬಹಳಷ್ಟು ಅರ್ಥ ಇದೆ. ನೇಳ್ಗೆ ಸರ್, ನೀವು ಸಾಹಿತ್ಯ ಸಮ್ಮೇಳನದಲ್ಲಿ ಏನೋ ಬಹಳಷ್ಟು ಸಾಹಿತ್ಯ ಸಮ್ಮೇಳನಗಳ ಕವನಗಳನ್ನು ವಾಚನ ಮಾಡಿದಿರಿ. ತೇರು, ಪಾರು, ನೀನೇ ಸಂತಸದ ತವರು. ಪಾರು, ನೀನೇ ಸಂತಸದ ತವರು, ಕೆದಕದೆ ತಂಟೆ ತಕರಾರು. ಕೆದಕದೆ ತಂಟೆ ತಕರಾರು, ಎಳೆಯುವ ಬಾ ಜೊತೆಯಾಗಿ ಬದುಕಿನ ತೇರು. ನನ್ನ ಶ್ರೀಮತಿ ಹೀಗೆ ಜೋಡಿ ಇದ್ರೇ ಅದು ರಥದ ಗಾಲಿ ಸಾಗುತ್ತೆ ಅಂತ. ನೀವಿಬ್ಬರು ಒಂದೇ ರಥದ 2 ಗಾಲಿಗಳಿದ್ದ ಹಾಗೆ ತೇರನ್ನು ಎಳ್ಕೊಂಡು ಹೋಗೋಣ ಬಾ ಅಂತ ಈ ಕವಿತೆಯಲ್ಲಿ ಹೇಳ್ತಾ ಇದ್ದೀರಿ. ತುಂಬ ಸಂತೋಷ ಸರ್. ಇನ್ನೊಂದು, ಮುನಿಸುತ್ತರವಲ್ಲ, ಜಗಳವೇ ಬೇಕಿಲ್ಲ, ಸುರಿಯದೆ ಹಾಲ ಹಲ, ತಿಳಿ ಬದುಕಿನ ಸವಿಬೆಲ್ಲ, ಸವಿದವನೇ ಬಲ್ಲ. ಬಸ್ ಓಡುತ್ತಿತ್ತು ಶರವೇಗದಲ್ಲಿ, ನಾನಿದ್ದೆ ನಿದ್ರೆಯಲ್ಲಿ. ಬಸ್ ಓಡುತ್ತಿತ್ತು ಶರವೇಗದಲ್ಲಿ, ನಾನಿದ್ದೆ ನಿದ್ರೆಯಲ್ಲಿ, ಬ್ರೇಕ್ ಒತ್ತಿದ ಚಾಲಕ ಅವಸರದಲ್ಲಿ. ಬ್ರೇಕ್ ಒತ್ತಿದ ಚಾಲಕ ಅವಸರದಲ್ಲಿ, ಬಂದು ಬಿಟ್ಟವು ಹಲ್ಲುಗಳು ಕೈಯಲ್ಲಿ. ನೈಜ ಸ್ಥಿತಿ ಇದು. ರೂಪ, ಏರಿದ ಸಿಟ್ಟು ಜರ್ರನೆ ಎಳೆಯಿತು ಕಂಡಾಗ, ಏರಿದ ಸಿಟ್ಟು ಜರ್ರನೆ ಇಳಿಯಿತು ಕಂಡಾಗ, ಮನದನ್ನೆಯ ಸುಂದರ ರೂಪ. ಕಿವಿಯಲ್ಲಿ ಪಿಸುಗುಟ್ಟಿದಳು, ಕಿವಿಯಲ್ಲಿ ಪಿಸುಗುಟ್ಟಿದಳು ಬೇಕೆಂದು ನತ್ತು. ಕಿವಿಯಲ್ಲಿ ಪಿಸುಗುಟ್ಟಿದಳು ಬೇಕೆಂದು ನತ್ತು, ಕೊಡಿಸುವನೆಂದೆ ಬಂದಾಗ ಸಂಪತ್ತು. ಕೊಡಿಸುವನೆಂದೆ ಬಂದಾಗ ಸಂಪತ್ತು. ಚೆನ್ನಾಗಿದೆ. ಪ್ರಾಸಬದ್ಧವಾಗಿ ಅಷ್ಟೇ ಅರ್ಥಪೂರ್ಣವಾದಂತಹ ಹನಿಗವನಗಳು ಸರ್. ಭಾಳ ಖುಷಿ ಆಗುತ್ತೆ ಸರ್. ಸರ್, ನೀವು ದಿನಾಲು ಬಸ್ನಲ್ಲಿ ಟ್ರಾವೆಲಿಂಗ್ ಮಾಡ್ತೀರಿ ಅಂತ ಹೇಳಿದ್ರಿ. ಈಗ ನೀವು ಸರ್ವಿಸ್ ಮಾಡೋದು ಔರಾದ ಟ್ರೆಜರಿ ಆಫೀಸು, ಮನೆ ಮಾಡಿದ್ದು ಬೀದರ್. ಬೀದರ್ದಿಂದ ಔರಾದಕ್ಕೆ 1 ತಾಸು ಜರ್ನಿ, ಹೋಗುವಾಗ 1 ತಾಸು ಜರ್ನಿ, ಬರುವಾಗ 1 ತಾಸು ಜರ್ನಿ. ನೀವು ಬಸ್ನಲ್ಲೇ ಕವಿತೆಗಳನ್ನು ಬರಿತೀನಿ ಅಂತ ಹೇಳ್ತಾ ಇದ್ದೀರಿ. ಸರಿ, ಹೇಗೆ ಅದು ವಿಷಯ ಹೆಂಗೆ ನಿಮಗೆ ಪಟ್ನ ಹೊಳಿತೈತಿ ಅಂತ? ಯಾವ ವಿಷಯದ ಕುರಿತು ನೀವು ಕವಿತೆಗಳನ್ನು ಬರಿತೀರಿ ಅಂತ ಅನ್ನೋದು? ನಾನು ಪೂರ್ವದಲ್ಲಿ ತಮಗೆ ಹೇಳಿದಂತೆ, ನಾನು ಬಡತನದಲ್ಲಿ ಬೆಂದು ಬೆಳೆದವನು. ಬಡತನ ಅಂದ್ರೆ ತುಂಬ ಚೆನ್ನಾಗಿ ಗೊತ್ತು ಸರ್ ನನಗೆ. ನಾನು ಎಷ್ಟು ಹೇಳಿದೆ ತಮಗೆ, ನಾನು 10ನೇ ತರಗತಿಯಲ್ಲಿದ್ದಾಗ ನನಗೆ ಪುಸ್ತಕ ಕೊಂಡುಕೊಳ್ಳಲಿಕ್ಕೆ ದುಡ್ಡು ಇರಲಿಲ್ಲ.
ಆವಾಗ ನಮ್ಮ ತಂದೆಯವರು ಹೌದು. ಮನೇಲಿರ್ತಕ್ಕಂಥ ಅರ್ಧ ಚೀಲ ಜೋಳ ಮಾರಿ ಹ್ಞೂ ನನಗೆ ಪುಸ್ತಕ ಇಸ್ಕೊಟ್ಟಿದ್ದಾರೆ. ಹ್ಞೂ ಹ್ಞೂ ಬಡತನ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ವರ್ಷನಲ್ಲಿ ಒಂದೇ ಸಲ ಬಟ್ಟೆ, ಅದು ದಸರೆ ಹಬ್ಬಕ್ಕೆ ಮಾತ್ರ. ಅಂಥ ಬಡತನ ನನಗೆ ಗೊತ್ತು. ಒಂದು ಸಲ ನಾನು ಮುಂಡರಗಿಯಲ್ಲಿ ಇದ್ದಾಗ ಇಬ್ಬರು ಹುಡುಗರು ಬಂದು, ನಾನು ಅವಾಗ ಮದುವೆ ಆಗಿರಲಿಲ್ಲ, ಅವಿವೇತನಾಗಿದ್ದೆ, ಬ್ಯಾಚುಲರ್ ಇದ್ರೆ. ಹಾಂ. ಆವಾಗ ನಾನು ಹೀಗೆ ಬಾಗಿಲಲ್ಲಿ ಕೂತಾಗ ಇಬ್ಬರು ಹುಡುಗರು ಭಿಕ್ಷೆ ಬೇಡಲಿಕ್ಕೆ ಬಂದರು. ಬಂದು ಅಮ್ಮ ನೀಡಮ್ಮ ಅಂಥೇಳಿ ನನ್ನ ಎದುರು ಬೋಣಿ ಹಿಡ್ಕೊಂಡು ನಿಂತರು. ಆವಾಗ ನನ್ನ ಮನಸ್ಸಿಗೆ ತುಂಬ ನೋವಾಯಿತು, ಮುಜುಗರ ಆಯಿತು. ಆವಾಗ ನಾನು ಒಳಗೆ ರೂಮಿನಾಗ ಹೋಗಿ 20 ರೂಪಾಯಿ ತಂದು ಆ ಹುಡುಗಿಗೂ ಒಂದು 10 ರೂಪಾಯಿ, ಈ ಹುಡುಗ ಒಂದು 10 ರೂಪಾಯಿ ಕೊಟ್ಟಾಗ ಮನಸ್ಸು ಕರಳು ಚರ್ರ ಅನ್ನಿಸ್ತು. ಯಾಕಂದ್ರೆ ಅದು ಬಡತನದ ಅನುಭವ ನಿಮಗೆ ಆಗಿದೆ. ಅವಾಗ ಆಗಲೇ ಒಂದು ಕವನ ಹುಟ್ಕೊತ್ತು ಸರ್. ಓಹೋ, ಆಗಲೇ ಒಂದು ಕವನ ಹುಟ್ಕೊತ್ತು. ಕೈಯಲ್ಲಿ ಭೋಗಣಿ ಬಗಲಲ್ಲಿ ಜೋಳ್ಗಿ. ಆ ಕವನ ನನ್ನ ತಲೆಯಿಂದ ಯಾವಾಗಲೂ ಹೋಗಂಗಿಲ್ಲ. ಕೈಯಲ್ಲಿ ಜೋಳ್ಗಿ ಬಗಲಲ್ಲಿ ಏನು, ಕೈಯಲ್ಲಿ ಭೋಗಣಿ ಬಗಲಲ್ಲಿ ಜೋಳ್ಗಿ, ಮನೆ ಮನೆ ಅಲಿಯುವ ಮಕ್ಕಳು ನಾವು, ನೀಡಮ್ಮ ಅಮ್ಮ ಕೂಗುತ್ತಾ ಒದರುತ್ತಾ ಬಯಸಿಕೊಳ್ಳುತ್ತಾ ನಿಲ್ಲವರು ನಾವು, ಹಳಸಿದೆಲ್ಲವ ತಂದು ಹೀಯಾಳಿಸಿ ಸುರುವಿದರೆ ಹಿಗ್ಗಿ ಕುಣಿಯುತ್ತಾ ನಡೆಯುವವರು ನಾವು, ಬಡತನವೇ ಉಂಡು ಬಡತನವೇ ಬೆಂದು ಬೆವರನ್ನೇ ಕುಡಿದು ಬದುಕವರು ನಾವು, ಬೆವರನ್ನೇ ಕುಡಿದು ಬದುಕವರು ನಾವು. ಹೀಗಾಗಿ ಈ ನನ್ನ ಬಡತನ ನನ್ನ ಈ ಒಂದು ಸಾಹಿತ್ಯಕ್ಕೆ ಪ್ರೇರಣೆ. ಆ ರೀತಿಯಾಗಿ ನಿಮ್ಗೆ ತಟ್ಟನ ಕವಿತೆಗಳನ್ನು ಬರಿಬೇಕಂತ ಹೊಳಿತೈತೆ ಅಂದಮೇಲೆ ನೀವು ಬಹುಶಃ ದಿನ ಟ್ರಾವೆಲಿಂಗ್ ಮಾಡುವಾಗ ಪೆನ್ನು ಪೇಪರು ನಿಮ್ಮ ಜೇಬ್ನಾಗ ಇರ್ತೈತಿ ಅಂತ ತಿಳ್ಕೊಂಡಿನಿ. ಈಗ ಆಧುನಿಕ ಯುಗ ಸರ್. ಹಾಂ, ನಾನು ಮೊದಲ ಪೆನ್ನಿಂದ ಬರಿತಾ ಇದ್ದೆ, ಈಗಲೂ ಬರಿತೀನಿ. ಆದರೆ ಆಧುನಿಕ ತಂತ್ರಜ್ಞಾನವನ್ನು ನಾನು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೇನೆ. ನಾನು ಮೊಬೈಲ್ನಲ್ಲಿ ಕವನಗಳನ್ನು ಬರೆದು ಕೆಲವು ಸಲ ರಾತ್ರಿ 1-2 ಗಂಟೆಗೂ ನಾನು ವಿಷಯ ಹೊಳೆದಾಗ ಎದ್ದು ಆಗಲೇ ನಾನು ಬರಿತಾ ಇರ್ತೇನೆ. ನನ್ನ ಶ್ರೀಮತಿ ನೋಡಿ ಹುಚ್ಚಿಡ್ದದ ಮಕ್ಕಳಿದ್ದು, ನಾ ಮಕ್ಕಳ ಇದು ತಾನೇ ಬರೀಲಿ, ಯಾಕಂದ್ರೆ ಮಕ್ಕಳು ಅಂದಾಗ ಆವಾಗ ಮೊಬೈಲ್ ಪಕ್ಕದಲ್ಲೇ ಇರ್ತದೆ. ಮೊಬೈಲ್ನಲ್ಲೇ ನಾನು ಬರೆದು ಈ ತಂತ್ರಜ್ಞಾನವನ್ನು ಚೆನ್ನಾಗಿ ಬಳಸ್ಕೊಂಡು ನಾನು ಫೇಸ್ಬುಕ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ನನ್ನ ಕಾವ್ಯಧಾರೆಯನ್ನು ಜನರಿಗೆ ಉಣಬಡಿಸ್ತಾ ಇದ್ದೇನೆ ಸರ್. ಒಳ್ಳೆ ಮಾತು ಹೇಳಿದ್ರಿ ಸರ್. ಇವತ್ತು ಏನದಂತಂದರೆ ನಮ್ಮ ಕವಿಗಳಾದವರು, ಸಾಹಿತಿಗಳಾದವರು ತಂತ್ರಜ್ಞಾನವನ್ನು ಬಳಸಬೇಕು ಅಂಥೇಳಿ. ಬಟ್ ನಾವು ಕೇಳಿದ್ದೀವಲ್ಲ, ವೀಕ್ಷಕರಾಗಿ ಒಂದು ಪ್ರೇಕ್ಷಕರಾಗಿ ಹೋದಂಥ ಸಂದರ್ಭದಲ್ಲಿಯೂ ಕೂಡ ವೇದಿಕೆ ಮೇಲೆ ಮಾಣಿಕರವನ್ನ ಏಳಿಗೆಯವರು ವೇದಿಕೆಗೆ ಬರಬೇಕು ಅಂತೇಳಿ ಕರೆದು ಕುಂದಿರಿಸಿದಾಗೂ ಸಹಿತ ತಕ್ಷಣ ನಿಮ್ಮ ತಲೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು ಹೊಳಿತಾವಲ್ಲ, ಅದು ಹೇಗೆ ಅಂತ? ಚೆನ್ನಾಗಿ ರಾತ್ರಿ 1-2 ತಾಸು ಸಮಯ ಕೊಡ್ತೀನಿ ಸರ್. ಭಾಳ ಓದ್ತೀನಿ ಸರ್. ಒಳ್ಳೆ ವಿಚಾರ. 2 ತಾಸು ಚೆನ್ನಾಗಿ ಓದ್ತೀನಿ. ಓದಿ ವಿಷಯವನ್ನು ಮನವರಿಕೆ ಮಾಡ್ಕೊಳ್ತೀನಿ. ಅದು ಕಾರ್ಯಕ್ರಮ ಕೊಡೋದಿರಲಿ, ಕೊಡದೇ ಇರೋದಿರಲಿ, ನಾನು ನಿರಂತರವಾಗಿ ವಿವಿಧ ಕೃತಿಗಳನ್ನು ಓದ್ತಾ ಇರ್ತೀನಿ. ಸತತ ಅಭ್ಯಾಸಿಗಳು, ಸತತ ಅಧ್ಯಯನ ಮಾಡ್ತೀನಿ. ಹಂಗಿದ್ದಾಗೇನೆ ಇದು ಈ ರೀತಿ ತಲೆಯಲ್ಲಿ ಒಂದು ಜ್ಞಾನದ ಬುತ್ತಿ ಐತಂದಂಗೆ ಆಯ್ತು. ಆ ಜ್ಞಾನದ ಬುತ್ತಿ ಆ ಸಂದರ್ಭ ಬಂದಾಗ ಬಿಚ್ಚಿಕೊಳ್ತದೆ. ಹೌದು ಸರ್. ನಿರಂತರವಾಗಿ ದಯವಿಟ್ಟು ಓದಬೇಕು. ಹೌದು, ಓದೋದರಿಂದ ನಮ್ಮ ಸಾಹಿತ್ಯ ಗಟ್ಟಿ ಆಗ್ತದೆ, ಬರವಣಿಗೆ ಗಟ್ಟಿ ಆಗ್ತದೆ, ಹೆಚ್ಚಿನ ವಿಷಯಗಳು ನಮಗೆ ಸಿಗ್ತವೆ ಸರ್. ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಿಮ್ಮ ಕವನಗಳನ್ನು ವಾಚನ ಮಾಡಿದಿರಿ ಸರ್. ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಎಲ್ಲೆಲ್ಲಿ ನೀವು ಯಾವ್ಯಾವ ಪ್ರಮಾಣ ಪತ್ರಗಳನ್ನು, ಪ್ರಶಸ್ತಿಗಳನ್ನು ತೊಗೊಂಡಿರಿ ಅಂತ ಏನಾದರೂ 1-2-3 ಹೇಳ್ಬೋದಾ? 1993ರಲ್ಲಿ ಹುಣಸೂರು ತಾಲೂಕಾ ಮಟ್ಟದ ಕವಿಗೋಷ್ಠಿಯಲ್ಲಿ ನಾನು ಭಾಗವಹಿಸಿದ್ರ ಮುಖಾಂತರ ಇಲ್ಲಿವರೆಗೆ ಬೀದರ ಜಿಲ್ಲೆಯಲ್ಲಿ ಎಷ್ಟು ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನಗಳಾಗಿವೆ, ಬಹುತೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾನು ಕವನ ವಾಚನ ಮಾಡೀನಿ. ಆಮೇಲೆ ವಿವಿಧ ತಾಲೂಕುಗಳಲ್ಲಿ, ಅದು ಹುಮ್ನಾಬಾದು, ಚುಟುಗುಪ್ಪ, ಬೀದರ, ಔರಾದ, ಭಾಲ್ಕಿ, ಈ ಎಲ್ಲ ತಾಲೂಕಾ ಮಟ್ಟದ ಸಮ್ಮೇಳನಗಳಲ್ಲಿ, ಕವಿಗೋಷ್ಠಿಗಳಲ್ಲಿ ನಾನು ಕವನ ವಾಚನ ಮಾಡಿದಲ್ಲದೇ ಅನೇಕ ಕವಿಗೋಷ್ಠಿಗಳಲ್ಲಿ ಆಶಯ ಮಾತುಗಳನ್ನು ಆಡಿದ್ದೇನೆ ಸರ್. ಆಮೇಲೆ ವಿಭಾಗ ಮಟ್ಟದ ಗಂಗಾವತಿಯಲ್ಲಿ ಜರುಗಿದ ವಿಭಾಗ ಮಟ್ಟದ ಕವಿಗೋಷ್ಠಿಯಲ್ಲಿಯೂ ಸರ್ ನಾನು ಭಾಗವಹಿಸಿ. ಆಮೇಲೆ ನನಗೆ ಪ್ರಶಸ್ತಿಗಳು ಆ ಪ್ರೀತಿಯಿಂದ ಅವರು ಕೊಡ ಮಾಡಿದ್ದು ಧರಿನಾಡ ಸಿರಿ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳು ನನಗೆ. ಇವತ್ತಿನ ದಿವಸ ಪುಸ್ತಕಗಳನ್ನು ಕೊಂಡು ಓದುವವ್ರ ಸಂಖ್ಯೆ ಭಾಳ ಕಡಿಮೆ ಆಗುತ್ತೆ. ನೀವು ಇಷ್ಟು ಪುಸ್ತಕಗಳನ್ನು ಬರೆದಿದ್ದೀರಿ. ಇವಾಗ
ಆದರೆ ಕೊಂಡು ಓದುವವರ ಸಂಖ್ಯೆ ಬಹಳ ಕಡಿಮೆ ಐತಿ. ಆದರೂ ಕೂಡ ನೀವು ನಿಮ್ಮ ಸ್ವಂತ ಹಣ ಹಾಕಿ ಪುಸ್ತಕಗಳನ್ನು ಆತ್ಮಸಂತೋಷಕ್ಕಾಗಿ ಪ್ರಿಂಟ್ ಮಾಡ್ತಾಯಿದ್ರಿ. ಸರ್, ಹಾರ್ಡ್ ಕಾಪಿ ಪುಸ್ತಕ ಓದೋದಕ್ಕೂ ಸಾಫ್ಟ್ ಕಾಪಿಯಲ್ಲಿ ಓದೋದಕ್ಕೂ ಯಾವುದು ಸಂತೋಷ ಕೊಡ್ತದೆ ಅಂತೀರಿ? ನಾವು ಪುಸ್ತಕಗಳನ್ನು ಕೊಂಡು ಪುಸ್ತಕ ಕೈಯಲ್ಲಿ ಹಿಡಿದು ಓದುವ ಆನಂದ ಈ ವ್ಯಾಟ್ಸಪ್ ಮೊಬೈಲ್ ಮುಖಾಂತರ ಓದುವುದರಲ್ಲಿ ಇಲ್ಲ. ಹೌದು ಹೌದು. ಪುಸ್ತಕಗಳನ್ನು ನಾವು ಕೈಯಲ್ಲಿ ಹಿಡಿದು ಓದೋದರಲ್ಲಿ ಎಂಥ ಒಂದು ಸಂತೋಷ ಇದೆ ಅಂದ್ರೆ ಇಲ್ಲಿ ಪುಸ್ತಕದ ಕೊಂಡು ಓದುವುದರಿಂದ ನಮಗೆ ಆನಂದ ಸಿಗ್ತದೆ. ಅದು ತಲೆಯಲ್ಲಿ ಮಾಸೋದಿಲ್ಲ ಸರ್. ಆ ಆನಂದ, ಆ ವಿಷಯ, ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ನಮ್ಮ ಮೆದುಳಿನಲ್ಲಿ ಖಾಯಮಾಗಿರ್ತದೆ. ಆದರೆ ಮೊಬೈಲ್ ಮುಖಾಂತರ ನಾವು ಓದ್ತಾ ಇದ್ದೀವಿ, ಅದು ಮೆದುಳಿನಿಂದ ಕೆಲವೇ ದಿನಗಳಲ್ಲಿ ಅಳಿಸಿ ಹೋಗ್ತದೆ. ಖಂಡಿತ ಸರ್, ಖಂಡಿತ. ಈಗ ಪುಸ್ತಕ ಕೊಂಡೇ ಓದಬೇಕು. ಹೌದೌದು. ನಾವು ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಪೇಪರ್ಗಳನ್ನು ಕೊಂಡುಕೊಳ್ಳೋದಿಲ್ಲ. ಒಂದು 5-10 ರೂಪಾಯಿದು ಒಂದು ಪೇಪರ್, ಯಾವುದಾದ್ರು ನ್ಯೂಸ್ ಪೇಪರ್, ಅದನ್ನು ಸಹಿತ ಇವತ್ತು ನೀವು ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ನೋಡ್ತಾರೆ. ಅಷ್ಟಕ್ಕಷ್ಟೇ. ನಾವು ಆ ಇಡೀ ಪತ್ರಿಕೆಯನ್ನು ಕೈಯಾಗಿ ಹಿಡ್ಕೊಂಡು ಓದಿ ಸಂತೋಷ ಪಡೋ ಖುಷಿನೇ ಬೇರೆ. ಇನ್ನೊಂದು ಯಾವುದಾದ್ರೂ ಇತ್ತೀಚೆಗೆ ಬರೆದಂಥ ಒಂದು ಕವಿತೆಯನ್ನು ತಾವು ಇಲ್ಲಿ ಪ್ರಸ್ತುತಪಡಿಸ್ಬೇಕಂತಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಯಾವುದಾದ್ರೂ ಒಂದು ಕವಿತೆ. ಇನ್ನೊಂದು ಸಂತೋಷದ ವಿಷಯ ಹೇಳಬೇಕಾಯ್ತು ಅಂದ್ರೆ, ಆಕಾಶವಾಣಿ ಕಲಬುರಗಿ ಅವರು ಕರ್ನಾಟಕ ಸಿರಿ ಅಂತಕ್ಕಂಥ ಕವನವನ್ನು ಸಂಗೀತಕ್ಕೆ ಅಳವಡಿಸಿ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಬಿತ್ತರ ಮಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ನಾನೊಂದು ಕವನವನ್ನು ಓದ್ತೀನಿ. ಆಗ್ಬೋದು ಸರ್. ಏಕೆ ಹೋಗಿರುವೆ ದೂರ ನನ್ನೊಲವಿನ ಕೋಮಲೆ, ಕುಳಿತಿದೆ ಮುದುಡಿ ಮನ ಸಂತೈಸಲು ಹೇಗೆ ಶ್ಯಾಮಲೆ, ಘಾಸಿಗೊಳಿಸುತ್ತಿವೆ ಮದನಾರಿ ನಿನ್ನ ನೆನಪಿನ ಅಲೆ, ಬಂದು ಬಿಡು ರಮಣಿಯನ್ನು ಶರವೇಗದಿ ಕೂಡಲೇ, ಸುಮಗಳು ಕಾತರಿಸುತ್ತಿವೆ ನೋಡು ಕಾಣಲು ನಿನ್ನ, ತೋರಿಕೊಂಡಿಹ ನೋವು ಹೇಗೆ ಹೇಳಲಿ ಚಿನ್ನ, ಬರದೆ ನಿಲ್ಲದಿರು ಬಾಮಿನಿ ಮುರಿದು ಬಿಟ್ಟು ಮೌನ, ಮೊಳಗಿಸಲಿದ ಗೀತೆಯೊಂದು ನೆಚ್ಚಿನ ಕಾಜಾಣ, ನಿನ್ನೊಲವಿನ ನೆನಪು ಮೂಡಣದ ರಂಗಂತೆ, ನೀ ಹರಿಸುವ ಪ್ರೀತಿ ಪ್ರೇಮ ಮಧುಪಾನದಂತೆ, ಕೈ ಅಡುಗೆಯ ರುಚಿ ಅಮೃತವು ಸವಿದಂತೆ, ಮನ್ನಿಸಿ ಮರೆತು ಬಾ ದೂರವಾಗೋದು ಚಿಂತೆ, ನನ್ನೆಲ್ಲ ಕಾರ್ಯಕ್ಕೆ ಚೆಲುವಿ ನೀನಾಗಿರುವೆ ಚೈತನ್ಯ, ಇಲ್ಲದಿರಲು ಕಮಲೆ ಇಲ್ಲದಿರಲು ಕಮಲೆ ನೀ ಈ ಬಾಳೆನಗೆ ಶೂನ್ಯ, ನಿನ್ನೊಲವ ಮಧು ಸವಿತಲು ಆಗುವೆನು ಧನ್ಯ, ಮಾಡಿದ ತಪ್ಪುಗಳ ಚತುರೆ ಮಾಡಿಬಿಡು ಮಾನ್ಯ, ಮಾಡಿಬಿಡು ಮಾನ್ಯ, ಏಕೆ ಹೋಗಿರುವ ದೂರ ನನ್ನೊಲವಿನ ಕೋಮಲೆ, ನನ್ನೊಲವಿನ ಕೋಮಲೆ, ನನ್ನೊಲವಿನ ಕೋಮಲೆ, ಕುಳಿತಿದೆ ಮುದುಡಿ ಮನ ಸಂತೈಸಲು ಹೇಗೆ ಶ್ಯಾಮಲೆ, ಘಾಸಿಗೊಳಿಸುತ್ತಿವೆ ಮದನಾರಿ ನಿನ್ನ ನೆನಪಿನ ಅಲೆ, ಬಂದು ಬಿಡು ರಮಣಿ ಇನ್ನು ಶರವೇಗದಿ ಕೂಡಲೇ, ಶರವೇಗದಿ ಕೂಡಲೇ. ತುಂಬ ಸಂತೋಷ ಮಾಣಿಕ್ ನೀಳ್ಗಿ ಸರ್ ಅವರೇ. ಇಲ್ಲಿವರೆಗೆ ನಮ್ಮ ಸ್ಟುಡಿಯೋಕ್ಕೆ ಬಂದು ಚಂದನ ವಾಹಿನಿಯ ಈ ಕಾರ್ಯಕ್ರಮದೊಳಗೆ ಸಾಹಿತ್ಯ ಸಂಪದ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸಾಹಿತ್ಯ ಕೃಷಿ ಬಗ್ಗೆ, ಬದುಕಿನ ಬಗ್ಗೆ, ನಿಮ್ಮ ಕಾವ್ಯ ಸ್ವರೂಪದ ಬಗ್ಗೆ ತುಂಬ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಚಂದನ ವಾಹಿನಿಯ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.